ಹಾಯ್ ಫ್ರೆಂಡ್, ನಂದಿನಿ ವ್ಲಾಗ್ಸ್ ಮೈಸೂರು ಸ್ವಾಗತ. ಉಳಿದಿರೋ ದೋಸೆ ಹಿಟ್ಟಿನಿಂದ ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ವಲ್ಪ ದೋಸೆ ಹಿಟ್ಟು ಮಿಕ್ತು ಅಂದರೆ ತೆಗೆದು ಬಿಸಾಕ್ಬಿಡ್ತೀವಿ. ಬಿಸಾಕದೆ ಅದರಲ್ಲಿ ಬೋಂಡ ಮಾಡ್ಬೋದು, ಟೇಸ್ಟಿಯಾಗೂ ಇರುತ್ತೆ. ನೋಡಿ, ದೋಸೆ ಹಿಟ್ಟು, ಅದಕ್ಕೆ ದೋಸೆ ಹಿಟ್ಟು ಎಷ್ಟಿದೆ ಅದಕ್ಕೆ ತಕ್ಕಂತೆ ಮೈದಾ ಹಿಟ್ಟು. ನಾನು ದೋಸೆ ಹಿಟ್ಟು ನೋಡಿ ಸ್ವಲ್ಪ ಇದೆ, ಅದಕ್ಕೆ 1.5 ಸ್ಪೂನ್ ಮೈದಾ ಹಿಟ್ಟು ಹಾಕಿದ್ದೀನಿ ಅಷ್ಟೇ. ನೀಟಾಗಿ ಗಂಟು ಇಲ್ಲದೆ ಕಲಿಸ್ಕೋಬೇಕು. ಅದನ್ನು ಕಲಿಸ್ಕೊಂಡು ನೋಡಿ, ಸಣ್ಣಗೆ ಹಚ್ಚಿರೋ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಸಣ್ಣಗೆ ಹಚ್ಚಿರೋದು, ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಹಾಕ್ಕೊಂಡು, ಈರುಳ್ಳಿ ನೋಡಿ, ದೋಸೆ ಹಿಟ್ಟು ಎಷ್ಟಿದೆ ಅಷ್ಟು ತಕ್ಕಂತೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು, ಕೊತ್ತಂಬರಿ ಸೊಪ್ಪು ಅಷ್ಟೇ. ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕೋದಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ ನೀಟಾಗಿ ಕಲಿಸ್ಕೊಬೇಕು. ಕಲಿಸ್ಕೊಂಡಿದ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೋಬೋದು. ಜೀರಿಗೆ, ವಾದಕ್ಕಿ ಅಂದರೆ ಹೋಮ್ಕಾಳು, ಯಾವ್ದು ಬೇಕಾದರೂ ಹಾಕ್ಕೋಬೋದು. ಅದು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿ ಒಂದು 10 ನಿಮಿಷ ಹಾಗೆ ಬಿಡಬೇಕು. ಬಿಟ್ಟಿದ ನಂತರ ಒಲೆ ಹಚ್ಚಿ ಗ್ಯಾಸ್ ಮೇಲೆ ಬಾಣಲಿ ಇಲ್ಲ ಪ್ಯಾನ್ ಯಾವ್ದು ಬೇಕಾದ್ರೂ ಇಟ್ಕೋಬೋದು. ಎಣ್ಣೆ ಕಾದಾಗ ನೋಡಿ, ನಾನು ಸ್ವಲ್ಪ ಚಿಕ್ಕದಾಗಿ ಹಾಕ್ತಾಯಿದ್ದೀನಿ, ನೀವು ಬೇಕಾದರೆ ದೊಡ್ಡದಾಗೂ ಹಾಕೋಬೋದು. ಹಾಕೊಂಡು ನೀಟಾಗಿ ಬ್ರೌನ್ ಕಲರ್ ಬರೋವರೆಗೆ ಅದು ಬೇಯ್ತಾ ಇರಬೇಕು. ಆವಾಗವಾಗ ಅದನ್ನ ಪಲ್ಟಾಯಿಸ್ತಾ ಇರಬೇಕು. ಮೈದಾ ಹಿಟ್ಟಲ್ವಾ, ಒಳಗಡೆ ಮೈದಾ ಹಿಟ್ಟು ಇರೋದ್ರಿಂದ ಚೆನ್ನಾಗಿ ಬೆಂದ್ರೇ ಅದು ಟೇಸ್ಟ್ ಜಾಸ್ತಿ ಇರೋದು. ಈಗ ಮಕ್ಕಳು ಬೇಸಿಗೆ ರಜದಲ್ಲಿ ಮಕ್ಕಳು ಮನೇಲೇ ಇರ್ತವೆ. ಸಂಜೆ ಹೊತ್ತು ಸ್ನ್ಯಾಕ್ಸ್ ಮಾಡಬೇಕು ಫಾಸ್ಟಾಗಿ. ದೋಸೆ ಹಿಟ್ಟು ಮಿಕ್ಬಿಟ್ಟಿರುತ್ತೆ, ಇದರಲ್ಲಿ ಫಾಸ್ಟಾಗಿ ಮಾಡಿಕೊಟ್ರೆ ಮಕ್ಕಳು ಟೇಸ್ಟ್ ಚೆನ್ನಾಗಿರುತ್ತಲ್ಲ, ತಿನ್ನೋಕ್ಕೂ ಇಷ್ಟಪಡ್ತಾರೆ. ಅದೇ ನಾನು ಹೇಳಿದ್ನಲ್ಲ, ಅದೇ ರೀತಿ ಮೆಥಡಲ್ಲಿ ಬೇಯಿಸ್ಕೊಂಡು ಬ್ರೌನ್ ಕಲರ್ ಬರೋ ಮಟ್ಟಿಗೆ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳೋದು. ಇದಕ್ಕೆ ಟೊಮೊಟೊ ಕೆಚಪ್ ಆಗಿರ್ಬೋದು, ಪುದೀನ ಚಟ್ನಿ ಆಗಿರ್ಬೋದು, ಕಾಯಿ ಚಟ್ನಿ ಆಗಿರ್ಬೋದು, ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಈ ವಿಡಿಯೋ ನೋಡ್ತಿರೋರೆಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.